ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ. ಇವತ್ತು ನಮ್ಮ ಊರಿನ ಜಾತ್ರಾ ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಶಿರಸಿ ಜಾತ್ರೆದು ತುಂಬಾ ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು. ಈ ದಿವಸಕ್ಕೆ ತುಂಬ 2 ವರ್ಷಗಳಿಂದ ಕಾಯ್ತಾ ಇರ್ತೀವಿ ಎಲ್ಲರೂ ಕೂಡ. ಜಾತ್ರೆ ಬರುತ್ತೆ ಅಂತೇಳಿ ಅಂತೂ ಬಂದೇ ಬಿಡ್ತು. ನಾವು ಕೂಡ ಜಾತ್ರೆಗೆ ಬಂದಿರುವಂಥದ್ದು. ಜಾತ್ರೆಯಲ್ಲಿ ಫಸ್ಟ್ ಅಮ್ಮ ಬರೋ ದಿನದಿಂದ ನಾನು ಹಣ್ಣುಕಾಯಿ ಮಾಡಿಸ್ಕೊಳ್ಳಿಕ್ಕೆ ಹೋಗಿದ್ದಲ್ವ, ಅವತ್ತಿನ ದಿನದ ವ್ಲಾಗ್ನ ಇದರಲ್ಲಿ ಆ್ಯಡ್ ಮಾಡಿದ್ದೇನೆ ನೋಡಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಒಳ್ಳೆಯ ಕ್ಷಣಗಳಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ. ನಾನು ಈಗ ಒಂದು ಸಣ್ಣ ತುಣುಕನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೆ. ಇದು ಅಮ್ಮ ಬರುವ ಸುಂದರವಾದ ಕ್ಷಣ. ಇದನ್ನು ಕೂಡ ಇದರಲ್ಲಿ ಸೇರಿಸಿದ್ದೀನಿ, ಯಾಕಂದರೆ ಅವತ್ತಿನ ದಿವಸ ನಾನು ಕೂಡ ಹೋಗಿದ್ದೆ. ಆದರೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ನಿಂತ್ಕೊಳ್ಳಿಕ್ಕಾಗಲಿ ಒಂದು ಸ್ವಲ್ಪವೂ ಜಾಗ ಇರಲಿಲ್ಲ. ಆದರೂ ಕಷ್ಟವಿದ್ದು ಎಷ್ಟಾಗುತ್ತೋ ಅಷ್ಟು ಒಂದು ಸಣ್ಣ ಕ್ಲಿಪ್ ಸಿಕ್ತು, ತೊಗೊಂಡು ಬಂದೆ, ವಿಡಿಯೋ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಲ್ಲರ ಕೈಯಲ್ಲೂ ಮೊಬೈಲು, ಕ್ಯಾಮ್ರಾ ಇದೇ ಇತ್ತು, ಜಾಗನೇ ಇರಲಿಲ್ಲ ನಿಂತ್ಕೊಳ್ಳಿ ಕೂಡ. ಅಷ್ಟು ಜನ ಸೇರಿದ್ರು. ಅಮ್ಮ ಬರುವಂಥ ಸುಂದರವಾದ ಅದ್ಭುತವಾದ ಕ್ಷಣ. ನಮ್ಮ ಮಾರಿಕಾಂಬ ತಾಯಿ ಗದ್ದುಗೆ ಏರಲಿಕ್ಕೆ ಬರ್ತಾ ಇದ್ದಾರೆ. ಆವತ್ತಿನ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಎಷ್ಟು ನಾಜೂಕಿಂದ ತೊಗೊಂಬರ್ಬೇಕು ಅವ್ರನ್ನ, ಹಾಗೆ ತರಲಿಕ್ಕೂ ಆಗೋದಿಲ್ಲ. ಫುಲ್ ಎಲ್ಲ ಬಾಳೆಹಣ್ಣು, ಆಮೇಲೆ ಹರಕೆ ಕೋಳಿಗಳು ಈ ಥರದ್ದೆಲ್ಲ ಹಾರಿಸೋದಿರ್ತದೆ, ಬಾಳೆಹಣ್ಣು ಹೊಡೆಯೋದು ಈ ಥರದ್ದೆಲ್ಲ ಮಾಡ್ತಾರೆ. ಹಾಗಾಗಿ ಅಮ್ಮನ ಸುತ್ತಲೂ ಜಾತ್ರೆಯನ್ನು ಫಿಕ್ಸ್ ಮಾಡಿರ್ತಾರೆ. ನಾವು ಈ ಅಮ್ಮನ ಗದ್ಗೆ ಏರಿಸಿದ್ದಾಗಿದ್ಮೇಲೆ ಶುಕ್ರವಾರ ಹಣ್ಣುಕಾಯಿ ಮಾಡಿಸ್ಕೊಂಬರೋಣ, ಅಮ್ಮನಿಗೆ ಮಡ್ಲಕ್ಕಿ ತುಂಬಿಸ್ಬೇಕಲ್ವ ಜಾತ್ರೆ ದಿವಸದ್ದು. ಹಾಗಾಗಿ ಅವತ್ತು ಹೊರಟಿರುವಂಥದ್ದು. ಆ ಲಾಗ್ನ ಆರಂಭ ಮಾಡಿಕೊಂಡೆ. ಇವತ್ತು ಫ್ರೈಡೇ ಹೋಗಿರುವಂಥದ್ದು. ನಾವು ಎಲ್ಲರೂ ಹೋಗಿದ್ವಿ. ನಾನು ಚರಿ ಪಪ್ಪ ಮತ್ತು ಅತ್ತೆ ಎಲ್ಲರೂ ಸೇರಿ ಹೋಗಿರುವಂಥದ್ದು. ತುಂಬ ಬಿಸಿಲಿತ್ತು. ಇವತ್ತು ಖಂಡಿತವಾಗೂ ರಶ್ ಇರ್ತದೆ, ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರ್ತದೆ. ಮತ್ತು ಟಿಕೆಟ್ ಇದ್ದರೂ ಕೂಡ ರಶಲ್ಲಿ ಅಂದರೆ ಸಾಲಲ್ಲೇ ಹೋಗಬೇಕಾಗ್ತದೆ. ಇಲ್ಲಿ 2 ಥರದ್ದು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದರೆ ನಾರ್ಮಲ್ಲಾಗಿ ಕೂಡ ನಿಂತ್ಕೊಂಡು ಹೋಗ್ಬೋದು. ಸ್ವಲ್ಪ ಬೇಗನೆ ಹೋಗಬೇಕಂತಂದರೆ ಟಿಕೆಟ್ಸ್ಗಳನ್ನ ಮಾಡಿದರು, ಎಲ್ಲರಿಗೂ ಅಲ್ಲ, ಕೆಲವಷ್ಟು ಜನರಿಗೆ ಮಾತ್ರ ಟಿಕೆಟ್ಸ್ಗಳು ದೊರಕಿತ್ತು ಅಂತಲೇ ಹೇಳ್ಬೋದು. ನಮಗೂ ಒಂದು ಟಿಕೆಟ್ ಸಿಕ್ಕಿತ್ತು, ಯಾಕೆಂದರೆ ನನಗೆ ಪಾಪು ಅತ್ತೆಗೂ ಕೂಡ ಕಾಲು ಸರಿ ಇರಲಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ ಅನ್ನೋ ಸಲುವಾಗಿ ಮಾವ ಟಿಕೆಟನ್ನು ಕೊಟ್ಟಿದ್ರು ನನಗೆ. ಆ ಟಿಕೆಟನ್ನು ನಾವು ಬಳಸ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ಹಣ್ಣುಕಾಯಿ ಮಾಡಲಿಕ್ಕೆ. ಆದರೂ ತುಂಬ ದೂರದಿಂದ ನಡ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು. ಎಲ್ಲರೂ ಹೇಳ್ತಾಯಿದ್ರು ಬೆಳಗ್ಗೆ ಬಂದಿದ್ದರೆ ಸಿಕ್ಕಾಪಟ್ಟೆ VIP ಟಿಕೆಟ್ ತೊಗೊಂಡು ಕೂಡ ನಡ್ಕೊಂಬರ್ಬೇಕಿತ್ತು, ಮಾರಿಕಾಂಬ ದೇವಸ್ಥಾನದಿಂದ ಕೂಡ ಇತ್ತು ಅಂಥೇಳಿ ಹೇಳ್ತಾಯಿದ್ರು. ಅಷ್ಟು ಜನ ಇದ್ರಂತೆ. ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ, ಮಂಟಪದ ಹೊರಗಡೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ಅಷ್ಟೇ. ಈ ಬಿಸಿಲಲ್ಲಿ ಕೂತ್ಕೊಂಡು ನೋಡಿದ್ರೆ ಬೇಜಾರು ಅನ್ನಿಸ್ತಾ ಇತ್ತು. ವ್ಯಾಪಾರ ಇಲ್ಲ, ಬಿಸಿಲಲ್ಲಿ ಕೂತ್ಕೊಂಡಿರಬೇಕು. ಬಿಸಿಲು ಟೈಮಲ್ಲಿ ಜನಗಳು ವ್ಯಾಪಾರ ಮಾಡೋದು ಸ್ವಲ್ಪ ಕಷ್ಟನೇ. ಅಮ್ಮನ ದರ್ಶನ ಮಾಡಲಿಕ್ಕೆ ಮೊದಲು ಹಣ್ಣುಕಾಯಿ ಮಾಡಲಿಕ್ಕೆ ನೋಡ್ತಾರೆ. ರಾತ್ರಿ ಅಂದರೆ ವ್ಯಾಪಾರ ಜೋರು ಇರ್ತದೆ. ನೋಡ್ಬೋದು ಎಷ್ಟು ರಶ್ ಇತ್ತು ಅಂತೇಳಿ. ಹೇಗಪ್ಪ ಹೋಗೋದು, ಅದರಲ್ಲಿ ಪುಟ್ಟು ಗೊಂಬೆ ಕರ್ಕೊಂಡು ಹೋಗೋದೇ ಕಷ್ಟ ಜನರ ಮಧ್ಯದಲ್ಲಿ, ಯಾಕೆಂದರೆ ಸಾವಿರಾರು ಕಾಯಿಲೆಗಳಿರ್ತವೆ ಈಗಂತೂ. ಅಮ್ಮನ ಮೇಲೆ ಭಾರ ಹಾಕಿ ಜೈ ಮಾರಿಕಾಂಬೆ ಅಂತೇಳಿ ಹೋದ್ವಿ. ಸಿಕ್ಕಾಪಟ್ಟೆ ಶೆಕೆ ಬೇರೆ ಇತ್ತಲ್ವ. ಚರಿಗೆ ಮೊದಲೇ ಶೆಕೆ ಅಂದರೆ ಆಗೋದಿಲ್ಲ, ಕಿರಿಕಿರಿ ಮಾಡ್ತಾಯಿದ್ದ ಮಧ್ಯದಲ್ಲೂ ಕೂಡ ಸಾಲ ನಿಂತ್ಕೊಂಡಾಗ. ನಾವು ಇಲ್ಲಿ ಹಣ್ಣುಕಾಯಿ, ಮಡ್ಲಕ್ಕಿ ಎಲ್ಲ ತೊಗೊಂಡು ಹೊರಟ್ವಿ. ಪ್ರತಿ ಸತಿ ನಾವು ಕೂಡ ಇಲ್ಲೇ ತೊಗೊಳ್ತೀವಿ. ಪ್ರತಿ ಸತಿ ಏನೆಲ್ಲ ತಯಾರಿ ಮಾಡಿರ್ತಾರೋ ಅದೇ ರೀತಿ ತಯಾರಿಗಳನ್ನ ಮಾಡಿದ್ರು ಅಂತಲೇ ಹೇಳ್ಬೋದು. ಹಣ್ಣುಕಾಯಿ ವ್ಯವಸ್ಥೆ ಆಗಿರ್ಬೋದು, ಹಣ್ಣುಕಾಯಿ ಮಾಡುವಂಥ ವ್ಯವಸ್ಥೆ, ಮಡ್ಲಕ್ಕಿ ತೊಗೊಳ್ಳುವಂಥ ವ್ಯವಸ್ಥೆ, ಆಮೇಲೆ ಬಂದವರಿಗೆ ಅಥವಾ ಹೋಗೋರಿಗೆ, ಬಿಸಿಲಲ್ಲಿ ಎತ್ಕೊಂಡದ್ದವರಿಗೆ ಪಾನಕದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ನೀರು ಬಾಟಲ್ ವ್ಯವಸ್ಥೆ, ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿದರು ಅಂತಲೇ ಹೇಳ್ಬೋದು ಕಮಿಟಿ ವತಿಯಿಂದ. ಅದೊಂದು ತುಂಬ ಸಹಾಯ ಆಗ್ತಾಯಿತ್ತು ಎಲ್ರಿಗೂ. ಯಾಕಂದರೆ ತುಂಬ ದೂರದಿಂದ ನಡ್ಕೊಬರ್ಬೇಕಾಗ್ತದೆ, ಬಿಸಿಲಲ್ಲಿ ನಿಂತ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ. ಅಂಥವ್ರಿಗೆ ನೀರೆಲ್ಲ ಕೊಡೋದು ಹಿಂಗೆಲ್ಲ ಮಾಡ್ತಾಯಿದ್ರು. ಇಲ್ಲಿ ಕೆಲವೊಂದು ಸೇವೆಗಳಾಗ್ತಾ ಇರ್ತದೆ. ತುಲಾಭಾರ ಆಗಿರ್ಬೋದು, ಸಣ್ಣ ಪುಟ್ಟ ಸೇವೆಗಳೇನಾದರೂ ಹರಕೆಗಳನ್ನ ಮಾಡ್ಕೊಂಡಿದ್ರೆ ಅದೆಲ್ಲ ಸೇವೆ ಕೂಡ ಈ ಒಂದು ಜಾಗದಲ್ಲಿ ಮಾಡಿಕೊಡ್ತಾಯಿದ್ರು.
ನಾವು ಹೋಗಿರುವಂಥದ್ದು ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಹಣ್ಣು ಕಾಯಿ ಮಾಡಲಿಕ್ಕೆ ಅಮ್ಮನಿಗೆ ಶ್ರೇಷ್ಠವಾದ ವಾರ ಅಂಥೇಳಿ ಅವತ್ತು ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ನಾವು ಟೈಮಿಗೆ ಒಂದು ತುಲಾಭಾರ ಕೂಡ ನಡೀತಾ ಇತ್ತು ಆ ಸಮಯದಲ್ಲಿ. ಇದು ಹೊರಗಿಂದ ಕಾಣುವಂಥದ್ದು ಅಮ್ಮನ ಮಂಟಪನ ಈ ರೀತಿಯಾಗಿ ಅಲಂಕಾರ ಮಾಡಿದ್ರು. ರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಗಲಲ್ಲಿ ಅಷ್ಟು ಲೈಟಿಂಗ್ಸ್ ಎಲ್ಲ ಕಾಣಿಸೋದಿಲ್ಲ, ಅದು ತುಂಬಾ ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನಾವು ಇಲ್ಲಿಂದ ಸ್ವಲ್ಪ ಹೊರಗಡೆ ಇದ್ಕೊಂಡು ಸಾಲಲ್ಲಿ ಬಂದ್ವಿ. ಅಷ್ಟು ರಶ್ ಇತ್ತು ನೋಡ್ಬೋದು. ಚರಿಗೆ ಸುಸ್ತಾಗಿಬಿಡ್ತು, ನಿಂತು ನಮಗೆ ಸುಸ್ತಾಯಿತು ಬಿಸಿಲಲ್ಲಿ. ಇನ್ನು ಸಣ್ಣ ಮಕ್ಕಳಿಗಂತೂ ಬಿಡಿ, ಆ ಬಿಸಿಲಿನ ದಾಹಕ್ಕೆ ಸಾಕಾಗಿ ಹೋಯ್ತು ಅಂತಲೇ ಹೇಳ್ಬೋದು. ಹಸು ಬೇರೆ ಆಗ್ತಾಯಿತ್ತು. ನಾವು ಬಂದಿದ್ದೇ ಲೇಟು, ಅದರಲ್ಲಿ ಈ ಸಾಲ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ತುಂಬಾ ಲೇಟ್ ಆಗ್ತದೆ. ಯಾಕಂದರೆ ಎಷ್ಟೇ ನಾವು ಟಿಕೆಟ್ ತೊಗೊಳ್ಳಿ, ಎಷ್ಟು ವ್ಯವಸ್ಥೆ ಮಾಡಲಿ, ಏನೇ ಮಾಡಿದ್ರು ಕೂಡ ಮುಂದೆ ಹೋಗಿದ ತಕ್ಷಣ ನಾರ್ಮಲ್ಲಾಗಿ ಎಲ್ಲರೂ ಒಟ್ಟಿಗೆ ಹೋಗುವಂಥದ್ದು ಆ ವ್ಯವಸ್ಥೆ ಕೂಡ ಇತ್ತು. ಅಂತೂ ಇತ್ತು ಅಮ್ಮನ ದರ್ಶನ ಆಯಿತು. ಫೋಟೋಸ್ ವೀಡಿಯೋಸ್ ಕೂಡ ಮಾಡ್ಕೊಳ್ಳೋಂಗಿರಲಿಲ್ಲ, ಹತ್ತಿರದಿಂದ ದೂರದಲ್ಲೇ ತೊಗೋಬೇಕಾಗಿತ್ತು. ಆದರೂ ನನಗೆ ಎಷ್ಟಾಗ್ತದೆ ಅಷ್ಟು ತೊಗೊಂಡೆ. ಎಲ್ಲ ಸೇವೆಯನ್ನು ಮುಗಿಸಿದಾಗಿದ್ಮೇಲೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾನು ದೇವಸ್ಥಾನಕ್ಕೆ ಅಥವಾ ಜಾತ್ರೆಗಳಿಗೆ ಹೋದರೆ ಮೊದಲಿಗೆ ನಾನು ವ್ಯಾಪಾರನ ಮಾಡೋದು ಅರಿಶಿನ ಕುಂಕುಮನ ತೊಗೊಂಡೆ ಮುಂದಿನ ಕೆಲಸವನ್ನು ಮಾಡ್ತೇನೆ. ಇಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ತೊಗೊಂಡೆ ಫಸ್ಟು. ನಾನು ಫುಲ್ ಕಾಟನ್ ಸ್ಯಾರಿನ ಹಾಕಿದ್ದೆ, ಯಾಕಂದರೆ ಶೆಕೆ ಅಲ್ವಾ. ಫುಲ್ ಈಗ ನಮ್ಮ ರೇಷ್ಮೆ ಸ್ಯಾರಿ ಅಥವಾ ಯಾವುದಾದ್ರು ಬೇರೆ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಈ ಥರದ್ದೆಲ್ಲ ಹಾಕೋ ಶೆಕೆಯಲ್ಲಿ ಆಗೋದಿಲ್ಲ ಅನ್ನೋ ಸಲುವಾಗಿ ಕಾಟನ್ ಸ್ಯಾರಿ ಹಾಕಿದ್ದೆ. ಹಾಗಾಗಿ ನಾನು ಆರಾಮಾಗಿ ಕಂಫರ್ಟೇಬಲ್ ಆಗಿದೆ ಅಂತಲೇ ಹೇಳ್ಬೋದು. ಬಿಸಿಲಿರೋದ್ರಿಂದ ಸೆರಗನ್ನು ಹೊಚ್ಚಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆಗ್ತಾ ಇರಲಿಲ್ಲ ಅಂತ. ಹಾಗೆಯೇ ಬಳೆ ಇಟ್ಕೋಬೇಕು. ಅಮ್ಮನಿಗೆ ಉಡಿ ತುಂಬಿದಾಗಿದ್ಮೇಲೆ ದರ್ಶನ ಆಗಿದ್ಮೇಲೆ ಬಳೆ ಇಟ್ಕೋಬೇಕಲ್ಲ, ಹಾಗಾಗಿ ಬಳೆಪೇಟೆಗೆ ಬಂದ್ವಿ. ಅಲ್ಲೂ ಸಣ್ಣ ಪುಟ್ಟ ಆಟಿಕೆ ಸಾಮಾನುಗಳನ್ನ ನೋಡಿಕೊಂಡು ಚರಿಗೆ ಏನಾದ್ರು ತೊಗೋಬೇಕಲ್ಲ ಅಂಥೇಳಿ ನೋಡಿದ್ವಿ. ಏನೂ ತೊಗೊಳ್ಳಿಲ್ಲ, ಸೀದಾ ಬಳೆಪೇಟೆಗೆ ಬಂದ್ವಿ. ಬಳೆಪೇಟೆಯಲ್ಲಿ ನಮ್ಮ ಪರಿಚಯದವ್ರು ಕೂಡ ಇದ್ದರು. ಅವರು ಕೂಡ ಅವ್ರದ್ದೇ ಆದ ಒಂದು ಸ್ಟಾಲನ್ನು ಹಾಕಿದ್ರು ಬಳೆದು. ಅಲ್ಲೇ ಬಳೆ ತೊಗೊಂಡೆ ನಾನು, ಅತ್ತೆ ಎಲ್ಲ ಸ್ವಲ್ಪ ಅವ್ರ ಹತ್ರ ಮಾತಾಡ್ಕೊಂಡು. ಯಾಕಂದರೆ ನಿಂತು ಕಾಲು ಬೇರೆ ನೋಯ್ತಾ ಇತ್ತು, ಕೂತ್ಕೊಳ್ಳಿಕ್ಕೂ ಬೇಕಿತ್ತು ನಮಗೆ. ಯಾಕೆಂದರೆ ಅವನಿಗೂ ಎತ್ಕೊಂಡು ಸುಸ್ತಾಗಿಬಿಟ್ಟಿತ್ತು. ಸ್ವಲ್ಪ ಕೆಳಗಡೆ ಬಿಟ್ಟರೆ ಸಾಕು ಅನ್ನೋಷ್ಟಿತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಬಿಟ್ಕೊಂಡು ಅವರು ಕೂಡ ಆಟ ಆಡಿಸಿದ್ರು, ಮಾತಾಡಿಸಿ ಎಲ್ಲ ಮಾಡಿದ್ರು. ಯಾಕೆಂದರೆ ತುಂಬ ದಿನ ಆಗಿತ್ತು ಅವರು ಕೂಡ ನೋಡ್ದೇನೆ ಚರಿನ. ತುಂಬ ಚಿಕ್ಕವಳು ಇರ್ಬೇಕಾದ್ರೆ ನೋಡಿದರು, ಸೊ ಅಷ್ಟರ ಮೇಲೆ ನೋಡಿರಲಿಲ್ಲ. ಇವರು ನಮಗೆ ಅಜ್ಜನ ಮನೆ ಕಡೆಯಿಂದ ಪರಿಚಯ, ನನ್ನ ಮಾವನ ಕಡೆಯಿಂದ. ಸೊ ಅಲ್ಲಿ ದೇವಸ್ಥಾನಕ್ಕೆಲ್ಲ ಬರ್ತಾರೆ, ಸೊ ಆ ಕಡೆಯಿಂದ ಇವ್ರು ಪರಿಚಯ ಆಗ್ತಾರೆ. ಹಾಗಾಗಿ ಸ್ವಲ್ಪ ಕ್ಲೋಸ್ ಇದ್ರಲ್ವ, ಅಲ್ಲೇ ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಚರಿನೂ ಸ್ವಲ್ಪ ಆಟ ಆಡಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ಊಟನೂ ಕೂಡ ಮಾಡಿಕೊಂಡು ಮನೆಗೆ ಬಂದಿರುವಂಥದ್ದು. ಯಾಕೆಂದರೆ ನೈಟ್ ಹೋಗೋ ಪ್ಲ್ಯಾನ್ ಇದೆ. ನೈಟ್ ಹೋಗೋಣ ಆರಾಮಾಗಿ, ಮತ್ತು ಈ ಬಿಸಿಲೆಲ್ಲ ತಿರ್ಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ ಮತ್ತೆ ರಾತ್ರಿ ನಾವು ಜಾತ್ರೆಗೆ ಹೋಗೋದಿದೆ. ಅಕ್ಕ ಎಲ್ಲ ಬರ್ತಿದ್ದಾರೆ ಹುಬ್ಬಳ್ಳಿಯಿಂದ, ಸೊ ಎಲ್ಲರೂ ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮೊದಲಿಗೆ ನಮ್ಮ ಹಣ್ಕಾಯಿ ಆಗದೇ ನಾವು ಜಾತ್ರೆ ತಿರ್ಗ್ಲಿಕ್ಕೆ ಸರಿ ಆಗೋದಿಲ್ಲ. ಜಾತ್ರೆ ತಿರುಗಿದ್ರೂ ಕೂಡ ನಮಗೆ ಕಂಫರ್ಟೇಬಲ್ ಅನಿಸೋದಿಲ್ಲ. ಫಸ್ಟು ಅಮ್ಮನಿಗೆ ಹಣ್ಕಾಯಿ ಆಗಿ ಒಂದು ಉಡಿ ತುಂಬಿಬಿಟ್ರೆ ದೊಡ್ಡ ಕೆಲಸ ಮುಗಿದ ಹಾಗೇನು ಜಾತ್ರೆದು. ಜಾತ್ರೆಗೆ ರಿಲೇಟಿವ್ಸ್ ಕೂಡ ಮನೆಗೆ ಬರೋರಿದ್ದಾರೆ. ಅದಕ್ಕೆ ಮೊದಲು ನಮ್ಮ ಕೆಲಸ ಮುಗಿಸ್ಕೊಂಬಿಡೋಣ ಹಣ್ಕಾಯಿ ಮಾಡೋದು ಅನ್ನೋ ಸಲುವಾಗಿ ಇವತ್ತು ಬಂದಿರುವಂಥದ್ದು ಶುಕ್ರವಾರ. ಯಾಕಂದರೆ ಸ್ಯಾಟರ್ಡೆ ಸಂಡೇ ಅಂದರೆ ಫುಲ್ ಜನ ಆಗ್ತಾರೆ, ಫುಲ್ ರಶ್ ಇರ್ತದೆ, ಇನ್ನೂ ಇರ್ತದೆ, ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ ಇವತ್ತೇ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಜನ ಬಂದು ಹೋಗಿರ್ತೀರ, ನಿಮಗೆಲ್ಲ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾವು ಮಧ್ಯಾಹ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೇಲಿ ಮತ್ತೆ ನೈಟ್ ಜಾತ್ರೆಗೆ ಬಂದ್ವಿ. ನೈಟ್ ಬಂದಿರೋದು ಅಷ್ಟೇ, ನಾನು ಪೂರ್ತಿಯಾಗಿ ಲಾಗ್ನ ಮಾಡಲಿಲ್ಲ. ಯಾಕೆಂದರೆ ಈಗಂತೂ ನಮ್ಮ ಸಿಸಿ ಜಾತ್ರೆದೇ ಲಾಗ್ ಎಲ್ಲ ಕಡೆ ನಡೀತಾ ಇದೆ. ಹಾಗಾಗಿ ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡೋದು ಯಾಕೆ ಅಂಥೇಳಿ ನಾನು ಏನು ಎಂಜಾಯ್ ಮಾಡಿದ್ದೀನಿ ಆ ಮೂಮೆಂಟ್ ಮಾತ್ರ ಶೇರ್ ಮಾಡ್ತಾ ಇರುವಂಥದ್ದು. ಇವತ್ತು ನಾವು ನೈಟ್ ಬಂದಾಗ ಜಸ್ಟ್ ಗೇಮ್ ಅಷ್ಟೇ ಆಡಿದ್ವಿ, ಏನೂ ಪರ್ಚೇಸ್ ಮಾಡಲಿಲ್ಲ. ಚರಿ ಈ ಥರ ಕಾರ್ಲಿ ಕೂರಬೇಕು ಅಂತೇಳಿ ಕೈ ತೋರಿಸಿ ಹಠ ಮಾಡಿದವಾಗ ಸೊ ಅವ್ರನ್ನ ಜನನಿ ಒಟ್ಟಿಗೆ ಕೂರಿಸಿದ್ವಿ. ಅದಾಗಿದ್ಮೇಲೆ ಟ್ರೈನ್ ಥರ ಇತ್ತು, ಅದರಲ್ಲಿ ನಾನು, ಅಕ್ಕ, ರಶ್ಮಿ, ಜನು, ಚರಿ, ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲರೂ ಕೂತ್ಕೊಂಡು ಒಂದು ಬ್ಯೂಟಿಫುಲ್ ರೈಡ್ ಹೋದ್ವಿ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗು. ನೀವೆಲ್ಲ ಹೇಗೆ ಎಂಜಾಯ್ ಮಾಡಿದ್ರಿ ಜಾತ್ರೆಯಲ್ಲಿ, ಯಾವ ಥರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ನಮ್ಮ ಶಿರ್ಸಿ ಜಾತ್ರೆ ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ. ನನಗಂತೂ ಸಖತ್ತಾಗಿ ಎಂಜಾಯ್ ಮಾಡಿದ ಮೂಮೆಂಟ್ ಅಂತೂ ಇನ್ನೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮೊಟ್ಟಿಗೆ.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಿದ್ದೀನಿ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಶಿಶಿ ಜಾತ್ರೆಗೆ ಬಂದವರೆಲ್ಲ ಜೈ ಮಾರಿಕಾಂಬೆ ಅಂತ, ಯಾರೆಲ್ಲ ಜಾತ್ರೆಗೆ ಬಂದಿದ್ದೀವಿ ಅವರೆಲ್ಲ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಜಾತ್ರೆಯಲ್ಲಿ ಓಡಾಡಿ ಸುತ್ತಿ ಸುಸ್ತಾಗ್ಬಿಟ್ಟಿದೆ. ಕೋಟೆಕೆರೆಯಿಂದ ದೇವಿಕೆರೆಯಿಂದ ಕೋಟೆಕೆರೆ ಅಂಥೇಳಿ ಓಡಾಡಿ ನಿಜವಾಗ್ಲೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಮಾತಾಡೋಕ್ಕೂ ಕಷ್ಟ ಆಗುತ್ತೆ, ಅಷ್ಟು ಸುಸ್ತಾಗಿದೆ ಅಂತಲೇ ಹೇಳ್ಬೋದು. ಫುಲ್ ರೆಸ್ಟ್ ಮಾಡಬೇಕು ಇನ್ನೊಂದು ವೀಕು. ಥ್ಯಾಂಕ್ ಯು ಸೋ ಮಚ್. ಬಾಯ್.